ಹಾಯ್ ಹಲೋ ನಮಸ್ಕಾರ. ಈ ಮಾನ್ಸೂನಲ್ಲಿ ನೀವೇನಾದರೂ ಕುದುರೆಮುಖ ಟ್ರೆಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ಹಾಗಾದರೆ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆಯ ತನಕ ನೋಡಿ. ನೀವು ಓನಾಗಿ ಪ್ಲ್ಯಾನ್ ಮಾಡ್ಕೊಂಬರೋದೇ ಬೆಟರ್. ಪ್ಯಾಕೇಜ್ ತೊಗೊಂಡು ಬರೋದಕ್ಕಿಂತ ಬೆಂಗಳೂರು ಟು ಮಂಗಳೂರು ಟ್ರೈನ್ ಜರ್ನಿ ಮಾಡಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಲೈಫಲ್ಲಿ ಒಂದು ಸತಿನಾದರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಅದು ಡೇ ಜರ್ನಿ ನೀವು ಮಾಡಲೇಬೇಕು. ಯಾಕಂದರೆ ತುಂಬಾ ಟನಲ್ಸು, ತುಂಬಾ ವಾಟರ್ ಫಾಲ್ಸು ಕಾಣಿಸುತ್ತೆ. ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವು ಟ್ರೈನಲ್ಲಿ ಬರ್ತೀನಿ ಅಂತಂದರೆ ಮಂಗಳೂರಲ್ಲಿ ನಿಮಗೆ ಬೈಕ್ ರೆಂಟ್ಗೆ ಅಥವಾ ಕಾರ್ ರೆಂಟಿಗೆ ಸಿಗುತ್ತೆ. 4 to 5 ಮೆಂಬರ್ಸ್ ಬರ್ತೀರಾ ಅಂದರೆ ನೀವು ಕಾರ್ ಆಪ್ಷನ್ಗೆ ಹೋಗ್ಬೋದು, ಅದು ಬೆಟರ್. ಯಾಕಂದರೆ ಬೈಕ್ ರೈಡೆಲ್ಲ ಸ್ವಲ್ಪ ಕಷ್ಟ ಇದೆ. ನೀವು ಎಕ್ಸ್ಪೀರಿಯೆನ್ಸ್ ಇದೆ, ನಾವು ಆಫ್ ರೋಡೆಲ್ಲ ರೈಡ್ ಮಾಡ್ತೀವಿ ಅಂತಂದರೆ ನೀವು ಬೈಕ್ ರೆಂಟ್ ಮಾಡಿಕೊಂಡು ಮಂಗಳೂರಿಂದ ಕುದುರೆಮುಖಕ್ಕೆ ಹೋಗ್ಬೋದು. 3 to 4 hours ಆಗುತ್ತೆ. ಮುಳ್ಳೋಡಿ ಅಂತ ಗ್ರಾಮ, ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿನೇ ಕುದುರೆಮುಖ ಬೇಸ್ ಪಾಯಿಂಟ್ ಇರೋದು, ಟ್ರೆಕ್ ಬೇಸ್ ಪಾಯಿಂಟ್. ನೀವು ಅಲ್ಲಿ ಯಾವುದಾದ್ರೂ ಹೋಮ್ ಸ್ಟೇನ ಬುಕ್ ಮಾಡ್ಕೋಬೋದು ಮುಂಚೆನೇ. ನಾವು ರವೀಶ್ ಹೋಮ್ ಸ್ಟೇ ಅಂತ ಅದನ್ನು ಬುಕ್ ಮಾಡ್ಕೊಂಡಿದ್ವಿ ಆಲ್ರೆಡಿ. ನೀವು ರಾತ್ರಿನೇ ಮುಂಚಿತವಾಗಿ ಬಂದು ಸ್ಟೇ ಆದರೆ ನಿಮಗೆ ಬೆಳಗ್ಗೆ ಬೇಗ ಎದ್ದು ಟ್ರೆಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಲ್ಲಿರೋ ಹೋಮ್ ಸ್ಟೇ ಎಲ್ಲ ಯಾವುದು ಸ್ಟ್ಯಾಂಡರ್ಡ್ ಆಗಿರಲ್ಲ. ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ, ನೈಟ್ ಊಟ ಕೊಡ್ತಾರೆ, ಮತ್ತು ಲಂಚ್ ಬಾಕ್ಸ್ ಹಾಕಿ ಕೊಡ್ತಾರೆ, ಸಂಜೆ ಸ್ನ್ಯಾಕ್ಸ್ ಕೊಡ್ತಾರೆ. ಹಾಗೆ ಸ್ಟೇ ವಿಚಾರಕ್ಕೆ ಬಂದರೆ ಪರ್ ಪರ್ಸನ್ ನಿಮಗೆ 1000 rupees ಚಾರ್ಜ್ ಮಾಡ್ತಾರೆ. ಟ್ರೆಕ್ಕಿಂಗ್ ಟಿಕೆಟ್ಸ್ನ ಕುದುರೆಮುಖ ನ್ಯಾಷನಲ್ ಪಾರ್ಕ್ ವೆಬ್ಸೈಟಲ್ಲಿ ನೀವು ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಅಲ್ಲಿ ಲೋಕಲ್ ಗೈಡ್ ಇರ್ತಾರೆ, ಅವ್ರಿಗೆ 10 ಮೆಂಬರ್ಸಿಂದ 1000 rupees ಚಾರ್ಜ್ ಮಾಡ್ತಾರೆ. ನೀವೇನಾದರೂ 3 to 4 ಮೆಂಬರ್ಸ್ ಇದ್ದರೆ 500 rupeesiಗೆ ಅಗ್ರಿ ಆಗ್ತಾರೆ. ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಈ ರೀತಿ ಬಂದು ಮಂಗಳೂರಿಂದ ಬಂದರೆ ನೈಟ್ ಬಂದು ಸ್ಟೇ ಆಗಿ ಬೆಳಗ್ಗೆ ಬೇಗ ಹೋಗ್ಬೋದು, ಅಥವಾ ನೀವು ಕಳಸ ರೂಟಿಂದನೂ ಬರ್ಬೋದು. ಮಾರ್ನಿಂಗ್ ನೀವು ನೈಟ್ ಬ್ಯಾಂಗ್ಳೂರಿಂದ ಬಿಟ್ಟರೆ ಮಾರ್ನಿಂಗ್ ನೀವು ಕಳಸ ರೀಚ್ ಆಗ್ತೀರಾ. ಕಳಸದಿಂದ ಬಾಳೆಗಲ್ ಅಂತ ಒಂದು ಪ್ಲೇಸ್, ಅಲ್ಲಿ ಬಂದು ನೀವು ಬಸ್ ಇಳ್ಕೋಬೇಕು. ಅಲ್ಲಿಂದ ನೀವು ಮಸ್ಟ್ ಜೀಪಲ್ಲೇ ಹೋಗಬೇಕು. ಇನ್ನು ಯಾವ ವೆಹಿಕಲ್ ಕೂಡ ಅಲ್ಲಿ ಹೋಗಲ್ಲ. ಆಫ್ ರೋಡ್ಗೆ ಅದು ಜೀಪೇ ಬೆಸ್ಟ್ ಅಂತ ಹೇಳ್ತೀನಿ. ಜೀಪಲ್ಲಿ ನಿಮಗೆ 750 to 1000 rupees ಚಾರ್ಜ್ ಮಾಡ್ತಾರೆ. ನೀವು ಬೆಳಗ್ಗೆ ಹೋಗಿ ಅಲ್ಲಿ ಯಾವುದಾದ್ರೂ ಹೋಮ್ ಸ್ಟೇಯಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೀವು 8:30 ಅಷ್ಟರಲ್ಲಿ ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಟ್ರೆಕ್ ವಾಪಸ್ ಬರೋ ಅಷ್ಟರಲ್ಲಿ 5:30 ಆ ಥರ ಆಗ್ಬೋದು. ಟ್ರೆಕ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಬಿಗಿನರ್ ಕೂಡ ಈ ಟ್ರೆಕ್ನ ಈಸಿಯಾಗೆ ಮಾಡ್ಬೋದು, ಅಷ್ಟೇನು ಕಷ್ಟ ಅನಿಸಲ್ಲ. ಒಂದು 6 kilometer ನಿಮಗೆ ತುಂಬ ಈಸಿ ಅನಿಸುತ್ತೆ, ಒಂದು 5 kilometer ನಿಮಗೆ ಕಷ್ಟ ಅನಿಸುತ್ತೆ. 11+11 ಈ ಟ್ರೆಕ್ ಇರೋದು. ಹೋಗ್ತಾ ಹೋಗ್ತಾ ಎಷ್ಟೊಂದು ಜರಿಗಳನ್ನ ನೀವು ಕ್ರಾಸ್ ಮಾಡ್ತೀರಾ, ಎಷ್ಟೊಂದು ಸೀನರೀಸ್ ನೋಡ್ತೀರಾ, ಎಷ್ಟೊಂದು ವ್ಯೂವ್ಸ್ ನಿಮ್ಮ ಕಣ್ಣಿಗೆ ಕಾಣುತ್ತೆ ಅಂತಂದರೆ ನೀವು ಟ್ರೆಕ್ ಮಾಡಿದ ನೋವೆಲ್ಲ ಅಲ್ಲಿ ಮರ್ತೋಗ್ತೀರಾ. ಸೊ ಈ ಮಾನ್ಸೂನಲ್ಲಿ ನೀವು ಟ್ರೆಕ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಟ್ರೆಕ್ ಮುಗಿಸ್ಕೊಂಡು ಅಲ್ಲಿಂದ ನೀವು ಮತ್ತೆ ವಾಪಸ್ ಮಂಗಳೂರಿಗೆ ಬರ್ಬೋದು, ಅಥವಾ ನೀವು ಬಸ್ಸಿಗೆ ಹೋಗ್ಬೇಕಂದ್ರೆ ನೀವು ಕಳಸಾಗೆ ವಾಪಸ್ ಬರಬೇಕು. ಕಳಸ ಟು ಬೆಂಗಳೂರು ಬರ್ಬೋದು. ಹಾಗೆ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಪ್ಲೀಸ್ ಪ್ಲಾಸ್ಟಿಕ್ ತೊಗೊಂಡು ಹೋಗಬೇಡಿ. ತೊಗೊಂಡು ಹೋದರೂ ಕೂಡ ಅದ್ರದ್ದು ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರಲಿ. ಅಲ್ಲಿ ಮೇಲೆ ತೊಗೊಂಡು ಹೋಗಿ ಪೀಕ್ ಹತ್ರ ಎಸೆಯೋದಾಗಲಿ, ಅಲ್ಲಿ ಇಲ್ಲಿ ಎಸೆಯೋದಾಗಲಿ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪರಿಸರ ನಮ್ಮದು, ನಾವು ಕಾಪಾಡ್ಕೋಬೇಕು. ಹಾಗೆ ಯಾವುದೋ ರೀಲ್ಸ್ ನೋಡಿಕೊಂಡು ನಮ್ಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ 500 rupeesಲ್ಲಿ ಬುಕ್ ಮಾಡಿದ್ರೆ ಮುಗಿಯುತ್ತೆ ಅಂತೆಲ್ಲ ಅಂದ್ಕೊಂಡು ಮಾತ್ರ ಹೋಗಬೇಡಿ. ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಟ್ರೆಕ್ಕಿಂಗ್ ಹೋಗಿ. ಹಾಗೆ ನಮಗೆ ಟೋಟಲ್ ಖರ್ಚಾಗಿದ್ದು ಬಂದು 4000 rupees ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಟಿಕೆಟ್ಸು, ಗೈಡ್ ಚಾರ್ಜು, ಟ್ರೈನ್ ಚಾರ್ಜಸ್ಸು, ಸ್ಟೇದು ಎಲ್ಲ ಸೇರಿ ನಮಗೆ ಟೋಟಲ್ 4000 rupees ಆಯಿತು ಪರ್ ಪರ್ಸನ್. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ಬೇಗ ಪ್ಲ್ಯಾನ್ ಮಾಡಿ, ಈ ಮಾನ್ಸೂನಲ್ಲಿ ಟ್ರೆಕ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ.